ಭೇಟಿಯಾಗಿದ್ವಿ. ನಮ್ಮ ಇಲಾಖೆ ಸುಮಾರು ಪೆಂಡಿಂಗ್ ಇದೆ ವರ್ಷಗಳಿಂದ. ಅದು ಸಾಕಷ್ಟು ಸರಿ ಭೇಟಿಯಾಗಿದ್ದೀವಿ. ಇನ್ನು ನಮ್ಮಿಂದ ಕ್ಲಿಯರ್ ಆಗಬೇಕು, ನಮ್ಮ ಸ್ಟೇಟ್ನಿಂದ ಕ್ಲಿಯರ್ ಆಗಬೇಕಾಗಿದೆ. ಇವತ್ತೊಂದು ಪಟ್ಟಿ ಕೂಡ ಕೊಟ್ಟಿದ್ದಾರೆ ಅವರು. ಸೊ ಇದೆಲ್ಲ ನಿಮ್ಮ ಸ್ಟೇಟ್ನಲ್ಲಿ ಪೆಂಡಿಂಗ್ ಇದೆ ಅಂತ. ಸೊ ಅದನ್ನು ಈಗಾಗಲೇ ಇತ್ಯರ್ಥ ಮಾಡಲಿಕ್ಕೆ ಸುಮಾರು ಸಭೆಗಳನ್ನು ಮಾಡಿದ್ವಿ. ಅದು ಕೂಡ ಇನ್ನೂ ಕೆಲವು ಬಾಕಿ ಇದೆ. ತಕ್ಷಣ ಸಭೆ ಮಾಡಿದ್ವಿ, ಇತ್ಯರ್ಥ ಮಾಡ್ತೀವಿ. ಒಂದೇ ಸಾರಿ ಆಗಲ್ಲ, 3-4 ಸಭೆ ಮಾಡಿ ಅದನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಸರ್, ಈ ಟನಲ್ ರೋಡ್ ಏನಾಗಿದೆ? ಟನಲ್ ರೋಡ್ ಇಲ್ಲ, ಅದು ಸ್ಟೇಟ್ ಗೌರ್ಮೆಂಟ್ ಡಿಸಿಷನ್ ತೊಗೊಬೇಕಷ್ಟೇ. ಅದು CM ಅವರ ನೇತೃತ್ವದಲ್ಲಿ ಚರ್ಚೆ ಆಗಬೇಕಾಗಿದೆ. ಸೊ ಅಲ್ಲಿ ಮಾತ್ರ ಬಾಕಿ ಇದೆ. ರಾಷ್ಟ್ರೀಯ ಹೆದ್ದಾರಿಗೆ ಯಾವುದೇ ರಾಷ್ಟ್ರೀಯ ಹೆದ್ದಾರಿ ಯಾರು ಮಾಡಬೇಕಂತ ಡಿಸಿಷನ್ ಸರ್ ರಾಜ್ಯ ಸರ್ಕಾರ ಮಾಡಬೇಕು. ನಾವು ಬೇರೆ ಏಜೆನ್ಸಿ ಮಾಡಬೇಕಾ ಅಥವಾ ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕು ಅನ್ನೋದು ಅಂತಿಮವಾಗಿ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು. ಇನ್ನೂ ತೀರ್ಮಾನ ಆಗಿಲ್ಲ. ಇವ್ರು ಇಂಟ್ರೆಸ್ಟ್ ಇದ್ದಾರೆ ಸರ್? ಯಾರೇ ಸೆಟಕ್ಗಳು ಹೇಳಿದಾರಲ್ಲ, 2-3 ಸಾರಿ ನಮ್ಗೆ ಹೇಳಿದ್ದಾರೆ. CM ಮುಂದೆ ಹೇಳಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ. ಸೊ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ 2-3 ಸಾರಿ. ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿದ್ದರು. ನಿನ್ನೆ ಸುದೀರ್ಘ ಮಾತುಕತೆ ಆಗಿದೆ. ಭೇಟಿಯಾದ್ವಿ. ಅಲ್ಲ ಸರ್, 1 ಗಂಟೆಗಳ ಕಾಲ ಮಾತುಕತೆ. ಇಲ್ಲ, ಯಾವಾಗಲೂ ಹೋದಾಗ ನಮ್ಗೆ ಅಷ್ಟು ಕೂಡಿಸ್ಕೋತಾರೆ, ಹೇಳೇ ಹೇಳ್ತಾರೆ. ಯಾಕಂದರೆ ಯಾವಾಗಲೂ ಹೋದಾಗ ಅಷ್ಟು ಟೈಮ್ ಕೊಡ್ತಾರೆ. ಹೇಳಿದಲ್ಲ, ಎಲ್ಲ ಇಡೀ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ನಿಪ್ಪಾಣಿವರೆಗೆ ಸುತ್ತಾಕಿ ಚರ್ಚೆ ಆಗ್ತದೆ. ಅಲ್ಲ, ರಾಜ್ಯದ ವಿದ್ಯಮಾನಗಳ ಬಗ್ಗೆ ಅದೇ ಹೇಳೋದಿಲ್ಲ, ಅದೇ ಸಮುದಾಯದ ನಾಯಕರ ಸಭೆ ಸೇರೋ ವಿಚಾರ ಇರ್ಬೋದು, ಎಲ್ಲ ಚರ್ಚೆ ಯಾವಾಗಲೂ, ಈಗಷ್ಟೇ ಅಲ್ಲ, ಯಾವಾಗಲೂ ಅವ್ರು ನಮ್ಮ ಕಡೆ ಭಾಳ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ನಿನ್ನೆ ಕೂಡ ನಮ್ಮ ಜೊತೆ ಬಹಳಷ್ಟು ಚರ್ಚೆ ಮಾಡಿದ್ದಾರೆ. ಸರಿ, ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಮಾಡಬೇಕು ಅನ್ಕೊಂಡಿದ್ರಲ್ಲ, ಅದಕ್ಕೇನಾದ್ರು ಪರ್ಮಿಷನ್ ಮತ್ತೆ ಕೇಳಿದ್ರೆ? ಇಲ್ಲ, ಅದು ಚರ್ಚೆ ಆಗಿಲ್ಲ. ಅದು ಯಾವ್ದು ಚರ್ಚೆ ಆಗಿಲ್ಲ. ಒಟ್ಟಾಗಿ ಜನರಲ್ ಆಗಿ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡಿ. KPCC ಅಧ್ಯಕ್ಷ ಸ್ಥಾನ ಇಲ್ಲ, ಅದು ಹೈಕಮಾಂಡ್ ನಾವು ತೀರ್ಮಾನ ಮಾಡ್ಬೇಕಷ್ಟೇ. ನಮ್ಮ ತೀರ್ಮಾನ ಅಲ್ಲ ಅದು. ಅವ್ರು ಮಾಡಿದಾಗ ಅದನ್ನು ಚರ್ಚೆ ಮಾಡೋದು.